श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 4ನೇ ಅಧ್ಯಾಯದ 11ನೇ ಶ್ಲೋಕ. ಫಲಂ ಸ್ವಭಕ್ತೇರಧಿಕಂ ಪ್ರಕಾಶಯನ್ ಅನುಗ್ರಹಂ ಚ ತ್ರಿದಶೇಶ್ವತುಲ್ಯಂ ಅನನ್ಯಭಕ್ತಾಂ ಚ ಸುರೇಶಕಾಂಕ್ಷಯ ವಿಧಾಯ ನಾರೀಂ ಪ್ರಯಯೋತಯಾರ್ಚಿತಃ. ಅಹಲ್ಯ ಶಾಪ ವಿಮೋಚನೆ ಮಾಡಿದ ಹಾಗೆ ಅಂತ ಹಿಂದೆ ನೋಡಿದ್ದೀವಿ ನಾವು. ಸ್ವಭಕ್ತೇಹೇ ಅಧಿಕಂ ಬಲಂ ಪ್ರಕಾಶಯನ್, ತನ್ನ ಭಕ್ತೆಯಾದ ಅಹಲ್ಯೆಯ ಉತ್ಕೃಷ್ಟವಾದ ಒಂದು ಸಾಮರ್ಥ್ಯ, ಆ ಭಕ್ತಿಯನ್ನ ತೋರಿಸಿಕೊಡುವುದಕ್ಕಾಗಿ, ಮತ್ತು ದೇವೇಶು ನಿರುಪಮಾಂ ಕೃಪಾಮಾಚರನ್, ದೇವತೆಗಳಲ್ಲಿ ಪರಮಾತ್ಮ ಮಾಡಿದ ಅಪಾರವಾದ ಕೃಪೆ, ಅದನ್ನು ಪರಮಾತ್ಮ ತೋರಿಸಿಕೊಡ್ತಾ ಇದ್ದಾನೆ. ಏನು ಕೃಪೆ ಹಾಗೆಂದ್ರೆ, ಅಹಲ್ಯೆ ಮತ್ತು ಗೌತಮರು ಅವರು ಬೇರೆ ಬೇರೆ ಆಗಿದ್ರು, ಶಿಲೆಯಂತೆ ಇದ್ರು ಅಹಲ್ಯೆ. ಅದರಿಂದ ದೇವೇಂದ್ರ, ಇಂದ್ರ ಮೊದಲಾದ ಇಂದ್ರನಿಗೆ ವಿಶೇಷವಾಗಿ ತುಂಬಾ ಪಾಪಗಳು ಬರ್ತಾ ಇತ್ತೋ ಏನೋ. ಆ ಅಗಲಿಕೆ, ದಂಪತಿಗಳನ್ನ ಅಗಲಿಸೋದು ಮಹಾಪಾತಕ. ಅಂತಹ ಪಾಪ ತನ್ನ ಭಕ್ತರಾದ ದೇವೇಂದ್ರನಿಗೆ ಬರಬಾರದು ಹಾಗೆಂಬ ಅದಕ್ಕಾಗಿ ಅಹಲ್ಯೆಯನ್ನ ಮತ್ತೆ ಶಾಪದಿಂದ ವಿಮೋಚನೆ ಮಾಡಿ ಪರಮಾತ್ಮ ಗೌತಮರ ಜೊತೆಗೆ ಸೇರಿಸಿಟ್ಟಿದ್ದರಿಂದ ಅಹಲ್ಯೆಯ ಭಕ್ತಿಯೂ ಗೊತ್ತಾಗ್ತದೆ. ಪರಮಾತ್ಮ ಇಂದ್ರನಿಗೆ ಬರತಕ್ಕ ಅನಾಹುತಗಳನ್ನು ಕೂಡ ಪರಿಹಾರ ಮಾಡಿದ ಹಾಗೆ ಅಂತ, ದೇವತೆಗಳಲ್ಲಿ ಮಾಡಿದ ಕೃಪೆ. ಈ ರೀತಿಯಾಗಿ ಇದನ್ನೆಲ್ಲ ತೋರಿಸ್ತಾ ರಾಮದೇವರು, ಇಂದ್ರಸ್ಯ ಇಚ್ಛೆಯ ತಾಂ ಶಿಲಾಭೂತಾಂ ಏಕಾಂತ ಭಕ್ತಾಂ ನಾರೀಂ ಕೃತ್ವ ಅನನ್ಯ ಭಕ್ತಾಂ ನಾರೀಂ ವಿಧಾಯ. ಆ ಶಿಲೆಯಾಗಿ ಇದ್ದ ಅಹಲ್ಯೆಯನ್ನ ನಾರಿಯನ್ನಾಗಿ ಮಾಡಿ, ತಯಾ ಅರ್ಚಿತಃ, ಆ ಗೌತಮರು ಮತ್ತು ಅಹಲ್ಯೆಯಿಂದ ಪೂಜಿತನಾಗಿ ಪರಮಾತ್ಮ ಅಲ್ಲಿಂದ ಹೊರಟು ಮಿಥಿಲಾಪಟ್ಟಣಕ್ಕೆ ಬಂದರು ಹಾಗೆ ಅಂತ ಅಭಿಪ್ರಾಯ. 12ನೇ ಶ್ಲೋಕ. ಶ್ಯಾಮಾಬಧಾತೆ ಜಗದೇಕಸಾರೆ ಸ್ವನಂತ ಚಂದ್ರಾಧಿಕ ಕಾಂತಿ ಕಾಂತೆ ಸಹಾನುಜೆ ಕಾರ್ಮುಕ ಬಾಣಪಾನೋ ಪುರೀಂ ಪ್ರವಿಷ್ಟೆ ತುಷುರ್ವಿದೇಹಜಾಃ. ಶ್ಯಾಮಾವದಾತೆ ಜಗದೇಕಸಾರೆ, ಮೋಡದಂತ ಬಣ್ಣ ಇರತಕ್ಕವ ಪರಮಾತ್ಮ ಶ್ರೀಹರಿ. ಜಗದೇಕ ಸಾರೆ, ಜಗತ್ತಿನ ಸರ್ವೋತ್ಕೃಷ್ಟವಾದ ಸಾರ, ಸಾರಾತ್ ಸಾರ, ಅನೇಕ ಸಾರ ಪದಾರ್ಥಗಳಿದೆ. ಅದರಲ್ಲಿ ಹರಿ ಸಾರಭೂತನಾದವ ಅಂದ್ರೆ ಪರಮಾತ್ಮ, ಅಂದ್ರೆ ಸುಖಕ್ಕೆ ಕಾರಣನಾದವ ಅಂತ ಅರ್ಥ. ಜಗದೇಕ ಸಾರೆ ಸ್ವನಂತ ಚಂದ್ರಾಧಿಕ ಕಾಂತಿ ಕಾಂತೆ, ಚಂದ್ರನಂತ ಕಾಂತಿ. ಎಷ್ಟು ಚಂದ್ರ? ಒಂದೆರಡು ಚಂದ್ರ ಅಲ್ಲ, ಅನಂತ ಚಂದ್ರರ ಕಾಂತಿ. ಅನೇಕ ಚಂದ್ರರು ಒಟ್ಟು ಸೇರಿದಾಗ ಎಷ್ಟು ಕಾಂತಿ ಇರ್ಲಿಕ್ಕಿಲ್ಲ, ಎಷ್ಟು ಆನಂದ ಇರ್ಲಿಕ್ಕಿಲ್ಲ. ಅಂತ ಅನಂತ ಚಂದ್ರದ ಕಾಂತಿಯನ್ನು ಉಳ್ಳವ ಅಂತ ಪರಮಾತ್ಮ. ಸಹಾನುಜೆ, ಅನುಜನಾದ ಲಕ್ಷ್ಮಣನಿಂದ ಕೂಡಿ, ಕಾರ್ಮುಕ ಬಾಣಪಾನೌ, ಕೈಯಲ್ಲಿ ಕೋದಂಡಪಾಣಿಯಾಗಿ, ಕೋದಂಡವನ್ನು ಹಿಡ್ಕೊಂಡು ಕೋದಂಡಪಾಣಿಯಾಗಿ ಸ್ವಾಮಿ ರಾಮಚಂದ್ರ ಪುರಿಂ ಪ್ರವಿಷ್ಟೆ ಸತಿ, ಮಿಥಿಲಾಪಟ್ಟಣವನ್ನ ಪ್ರವೇಶ ಮಾಡಿದಾಗ ವಿದೇಹ ಜನರಲ್ಲಿ, ವಿದೇಹ ನಗರದಲ್ಲಿ ಇದ್ದ ಜನರು ತುತುಷುಹು, ಎಲ್ಲರೂ ಕೂಡ ಭಾರಿ ಸಂತೋಷಪಟ್ರು. ರಾಮನನ್ನು ನೋಡಿ, ರಾಮಲಕ್ಷ್ಮಣರನ್ನ ನೋಡಿ ಎಲ್ಲರೂ ಕೂಡ ಸಂತೋಷಪಟ್ರು ಹಾಗೆ ಅಂತ ಅರ್ಥ. ಪಪೂರ್ಣಿತಾಂತಂ ಸರಸಾಕ್ಷಿ ಭೃಂಗೈಃ ವರಾನನಾಬ್ಜಂ ಪುರುಷೋತ್ತಮಸ್ಯ ವಿದೇಹ ನಾರೀ ನರವರ್ಯ ಸಂಘಾ ಯಥಾ ಮಹಾಪೌರ್ಷಿಕಾಸ್ತದಂಘ್ರಿಂ. ವಿದೇಹ ನಾರೀ ನರ ಭರ್ಯ ಸಂಘಾಃ ಸರಸಾಕ್ಷಿ ಭೃಂಗೈಃ ಪುರುಷೋತ್ತಮಸ್ಯ. ವಿದೇಹ ನಗರದ ಸ್ತ್ರೀಯರು, ಪುರುಷರು ಎಲ್ಲರೂ ಕೂಡ ತಮ್ಮ ಕಣ್ಣಿನಿಂದ ಪರಮಾತ್ಮನ ರೂಪ, ಭವ್ಯವಾದ ಸುಂದರವಾದ ರೂಪವನ್ನ, ರೂಪ ಎನ್ನತಕ್ಕ ಅಮೃತವನ್ನ ಪಾನ ಮಾಡಿದರು ಅಂತ ಹೇಳ್ತಾರೆ.
ಸ್ವನೇತ್ರ ರೂಪ ಭ್ರಮರೈಹಿ, ಅವರ ಕಣ್ಣುಗಳೇ ಭ್ರಮರ ಇದ್ದಂಗೆ. ಭ್ರಮರ ಏನ್ ಮಾಡ್ತದೆ? ಹೂವಿನಲ್ಲಿ ಇರತಕ್ಕ ಮಕರಂದವನ್ನ ಹೀರ್ತದೆ. ಅದೇ ತರ ಹೂವಿನಂತೆ ಶೋಭಿಸ್ತಾ ಇದ್ದ ಪರಮಾತ್ಮ, ಅವನಲ್ಲಿ ಸೌಂದರ್ಯ, ಆ ಸೌಂದರ್ಯ ಎನ್ನುವ ಮಕರಂದವನ್ನ ಆ ಆ ವಿದೇಹ ಪಟ್ಟಣದ ಸ್ತ್ರೀಯರು ಮತ್ತು ಪುರುಷರು ಅದನ್ನ ಆಸ್ವಾದನೆ ಮಾಡಿದರು. ಹಾಗೆ ಅಂತ ಅಂದ್ರೆ ತೃಪ್ತಿಯುಕ್ತಂ ವಿಲೋಕಿತವಂತಹ, ಪರಮಾತ್ಮನನ್ನು ನೋಡಿ ಭಾರಿ ತೃಪ್ತಿ ಸಂತೋಷ ಆಯ್ತು ಅಂತ. ಯಥಾ, ಅದಕ್ಕೆ ಉದಾಹರಣೆ ಕೊಡ್ತಾರೆ ನೋಡಿ, ಯಥಾ ಮಹಾಪೌರುಷಿಕಾ ತದಂಗ್ರಿಂ ಪಿಬಂತಿ, ಹೇಗೆ ಜ್ಞಾನಿಗಳು ಭಗವಂತನ ಭಕ್ತರು ಪರಮಾತ್ಮನ ಚರಣಾರವಿಂದವನ್ನ ಸೇವೆ ಮಾಡಿ ಆನಂದವನ್ನ ಪಡ್ತಾರೆ, ಅದೇ ರೀತಿಯಾಗಿ ಆ ಜನರು ರಾಮನನ್ನ ನೋಡಿ ಸಂತೋಷಪಟ್ಟರು. ಹಾಗೆ ಅಂತ ಎಷ್ಟು ಚೆನ್ನಾಗಿ ಕೊಡ್ತಾರೆ ನೋಡಿ. ಭಗವದ್ ಭಕ್ತರ ಲಕ್ಷಣ ಏನು, ಯಾರು ನಿಜವಾದ ಭಗವದ್ ಭಕ್ತರು ಎಂಬವನ್ನ ಆಚಾರ್ಯರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮಹಾಪೌರುಷಿಕಾ ತದಂಗ್ರಿಂ ಪಿಬಂತಿ, ಹಾಗೆ ಅಂತ. ಮಹಾಜ್ಞಾನಿಗಳು ಅಂದ್ರೆ ಪರಮಾತ್ಮನ ಪಾದಾರವಿಂದವನ್ನ ಬಿಟ್ಟು ಇನ್ನು ಯಾವುದರಲ್ಲೂ ಅವರಿಗೆ ಸುಖ ಅಂತ ಇರೋದಿಲ್ಲ. ಪರಮಾತ್ಮನ ಸೇವೆಯೇ ಅವರಿಗೆ ಸುಖ ಸಂತೋಷ ಎಲ್ಲವೂ. ಪರಮಾತ್ಮನ ಸೇವೆಯನ್ನ ಬಿಟ್ರೆ ಅವರಿಗೆ ಏನೋ ಕಳ್ಕೊಂಡಂಗೆ ಇರ್ತದೆ, ಏನೋ ದುಃಖ ಆದಂಗೆ ಇರ್ತದೆ. ಅದರಿಂದ ಪರಮಾತ್ಮನ ಸೇವೆ, ಪರಮಾತ್ಮನ ನಾಮಸ್ಮರಣೆ, ಪರಮಾತ್ಮನ ಗಾಯನ ಇದನ್ನ ಮೇಲೆ ಬಂದು ಬಂದು ಅವ್ರು ಮಾಡಿ ಅದರಲ್ಲೇ ಸಂತುಷ್ಟರಾಗಿ ಇರ್ತಾರೆ. ಇದು ಮಹಾಭಕ್ತರ ಲಕ್ಷಣ. ಹಾಗೆ ಅಂತ. ತಥಾ ವಿದೇಹ ಪ್ರತಿಲಭ್ಯ ರಾಮಂ ಸಹಸ್ರನೇತ್ರಾವರಜಂ ಗವಿಷ್ಠಂ ಸಮರ್ಚಯಾಮಾಸ ಸಹಾನುಜಂ ತಂ ಋಷಿಂ ಚ ಸಾಕ್ಷಾತ್ ಜ್ವಲನ ಪ್ರಕಾಶಂ. ತಥಾ ವಿದೇಹ ಸಹಸ್ರನೇತ್ರಾವರಜಂ ಗವಿಷ್ಠಂ ರಾಮಂ ಪ್ರತಿಲಭ್ಯ. ವಿದೇಹ ಪಟ್ಟಣದ ರಾಜ ಜನಕ ಮಹಾರಾಜ ವಿಷ್ಣುವಿನ ಸ್ವರೂಪ, ಸೂರ್ಯಮಂಡಲದಲ್ಲಿ ಇರತಕ್ಕ ವಿಷ್ಣುವಿನ ಸ್ವರೂಪನೇ ರಾಮಚಂದ್ರ ಅಂತ ರಾಮನನ್ನ ಹೊಂದಿ, ಲಕ್ಷ್ಮಣ ಸಹಿತನಾದ ರಾಮನನ್ನು ಹೊಂದಿ, ಸಾಕ್ಷಾತ್ ಜ್ವಲನ ಪ್ರಕಾಶಂ, ಋಷಿಂ ಹಾಗೆಂಬ, ಅದನ್ನ ಎಲ್ಲ ಕಡೆ ಅನ್ವಯ ಮಾಡ್ಲಿಕ್ಕೆ ಬರುತ್ತದೆ. ಚೆನ್ನಾಗಿ ಪ್ರಕಾಶಮಾನರಾಗಿದ್ದ ರಾಮಚಂದ್ರನನ್ನು, ಲಕ್ಷ್ಮಣನನ್ನು ಮತ್ತು ಋಷಿಂ, ಅಗ್ನಿ ಸಮಾನ ತೇಜಸ್ವಿಗಳಾದ ವಿಶ್ವಾಮಿತ್ರ ಮುನಿಗಳನ್ನು ಕೂಡ ಆ ಜನಕ ಮಹಾರಾಜ ಸಮರ್ಚಯಾಮಾಸ, ಆದರ ಪೂರ್ವಕ ಪೂಜೆಯನ್ನು ಮಾಡಿದ್ರು. ಹಾಗೆಂತ ಆ ರಾಜ, ವಿದೇಹ ರಾಜ ರಾಮ ಲಕ್ಷ್ಮಣ ವಿಶ್ವಾಮಿತ್ರರನ್ನ ಆದರದಿಂದ ಸ್ವಾಗತವನ್ನು ಮಾಡಿ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಪೂಜೆಯನ್ನು ಮಾಡಿದರು ಅಂತ ಅರ್ಥ. 15ನೇ ಶ್ಲೋಕ. ಮೇನೆ ಚ ಜಾಮಾತರಮಾತ್ಮಕನ್ಯಾ ಗುಣೋಚಿತಂ ರೂಪ ನವಾವತಾರಂ ಉವಾಚ ಚಾಸ್ಮೈ ಋಷಿರುಗ್ರತೇಜಾಃ ಕುರುಷ್ವ ಜಾಮಾತರಮೇನಮಾಶ್ವಿತಿ. ಇಷ್ಟೆಲ್ಲ ಆದ ಮೇಲೆ ವಿಶ್ವಾಮಿತ್ರರು ಮಾತನ್ನ ಹೇಳ್ತಾರೆ. ರೂಪ ನವಾವತಾರಂ ಆತ್ಮಕನ್ಯಾ ಗುಣೋಚಿತಂ ಚ ಜಾಮಾತರಂ ಮೇನೆ. ತತ್ಪೂರ್ವದಲ್ಲಿ ಆ ರಾಜ ಜನಕ ಅವನು ರಾಮನನ್ನ ನೋಡಿ, ಇವನೇ ನನ್ನ ಸೀತೆಗೆ ಯೋಗ್ಯನಾದ ವರ, ಹಾಗೆ ಅಂತ, ಇವನೇ ನನಗೆ ಅಳಿಯನಾಗಬೇಕಾದವ ಅಂತ ಡಿಸೈನ್ ಮಾಡೇ ಬಿಟ್ರಂತೆ. ರಾಮನೇ ನನಗೆ ಅಳಿಯನಾಗಬೇಕಾದವ ಹಾಗೆ ಅಂತ, ಸೀತೆಗೆ ಯೋಗ್ಯನಾದವ ವರ ಅಂದ್ರೆ ಇವನೇ ಹಾಗೆ. ಅದೇ ಸಂದರ್ಭದಲ್ಲಿ ಉಗ್ರ ತೇಜಸ್ವಿಗಳಾದ ಆ ಋಷಿಗಳು ವಿಶ್ವಾಮಿತ್ರರು ಕೂಡ ಜನಕ ಮಹಾರಾಜನಿಗೆ ಹೇಳಿದ್ರು, ಏನಂ ಆಶು ಜಾಮಾತರಂ ಕುರುಷ್ವ ಇತಿ, ಇವನನ್ನ ಬೇಗ ಅಳಿಯನನ್ನಾಗಿ ಮಾಡ್ಕೋ, ರಾಮನನ್ನ ಬೇಗ ಅಳಿಯನನ್ನಾಗಿ ಮಾಡ್ಕೋ ಹಾಗೆ ಅಂತ. ಏನಂ ಶ್ರೀರಾಮಚಂದ್ರಂ ಶೀಘ್ರಂ ಜಾಮಾತರಂ ಕುರು ಇತಿ. ನೋಡಿ, ಇದೇ ದಶರಥನ ಪಟ್ಟಣಕ್ಕೆ ಹೋಗಿ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನ ಕರೆ ತಂದದ್ದು ಯಾತಕ್ಕೆ? ಇದಕ್ಕಾಗಿಯೇ ಸೀತೆಯ ಸ್ವರಂವರಕ್ಕೆ ಕರ್ಕೊಂಡು ಹೋಗಬೇಕು, ರಾಮ ಸೀತೆಯರ ವಿವಾಹವನ್ನು ಮಾಡಬೇಕು. ಅದಕ್ಕಾಗಿಯೇ ದಶರಥನ ಹತ್ರ ಹೋಗಿ ಕರ್ಕೊಂಡು ಬಂದ್ರು ರಾಮ ಲಕ್ಷ್ಮಣರನ್ನ. ಮತ್ತೆ ಯಜ್ಞದ ರಕ್ಷಣೆ ಹಾಗೆ ಅಂದ್ರೆ ಸುಮ್ಮನೆ ನೆಪ ಅಂತ, ಅಂದ್ರೆ ಮುಖ್ಯ ಉದ್ದೇಶ ಇದು ಹಾಗೆ ಅಂತ. ಅದು ಆಗಬೇಕಾಗಿದ್ದು ತಾಟಕ ಸಂಹಾರ, ಸುಬಾಹುವಿನ ಸಂಹಾರ, ಇದೆಲ್ಲ ಆಗಬೇಕಾಗಿದ್ದದೆ. ಆದರೂ ಮುಖ್ಯ ಉದ್ದೇಶ ಏನು? ಅವರೇ ವಿಶ್ವಾಮಿತ್ರರೇ ಮಹಾ ತಪಸ್ವಿಗಳು,
ಅವರ ತಾಟಕೆ ಎಲ್ಲರನ್ನೂ ಸಂಹಾರ ಮಾಡುವ ಸಾಮರ್ಥ್ಯ ಅವರಿಗೇ ಇದೆ. ಆದರೂ ಕೂಡ ತಾವು ಮಾಡದೆ ರಾಮನನ್ನ ಕರೆಸಿ ಮಾಡಿಸಿದ್ರು. ದೊಡ್ಡವರನ್ನ ಕರೆಸಿ ಮಾಡ್ಬೇಕಂತ ಮನೆಯಲ್ಲಿ ಸತ್ಕಾರ್ಯಗಳು, ಯಜ್ಞ ಯಾಗಾದಿಗಳು ದೊಡ್ಡವರನ್ನ ಕರೆಸಿ ಮಾಡಬೇಕು ಎಂಬ ಒಂದು ಪಾಠವನ್ನ ವಿಶ್ವಾಮಿತ್ರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತು ಈ ಒಂದು ಶ್ರೀನಿವಾಸ ಕಲ್ಯಾಣ ಇರಬಹುದು, ಸೀತಾ ಕಲ್ಯಾಣ ಇರಬಹುದು, ರುಕ್ಮಿಣಿ ವಿವಾಹ ಅಂತ ಇರಬಹುದು, ಇದು ಮೇಲಿಂದ ಮೇಲೆ ನಾವು ಮಾಡಬೇಕು ಎಂಬ ಒಂದು ಪಾಠವನ್ನು ಕೂಡ ವಿಶ್ವಾಮಿತ್ರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಜಪಿ ನಿತ್ಯ ದಂಪತಿಗಳು, ಅವರಿಗೆ ವಿವಾಹ ಇತ್ಯಾದಿಗಳು ನಿರಂತರ ಆಗ್ತಾನೇ ಇರುತ್ತದೆ. ಆದರೂ ಮನುಷ್ಯರಾಗಿ ಪರಮಾತ್ಮನ ದಾಸರಾಗಿ ನಾವು ಮಾಡತಕ್ಕದ್ದೇನು, ನಾವು ಕೂಡ ಸೀತಾರಾಮರ ಕಲ್ಯಾಣವನ್ನ ಮಾಡಿಸ್ಬೇಕು ಹಾಗೆ ಅಂತ ಆ ಒಂದು ವಿಚಾರ ನಮಗೆ ಇಲ್ಲಿ ಎದ್ದು ಕಾಣ್ತಾ ಇದೆ. ವಿಶ್ವಾಮಿತ್ರರ ಪಾಠ ಹಾಗೆ ಅಂತ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.